ವಿಘ್ನೇಶ್ವರ ವಾಗ್ದೇವಿ ಲಲಿತಾ ಪರಮೇಶ್ವರಿಯನ್ನ, ಆಕೆಯ ಪಾದವನ್ನ ಸ್ಮರಿಸ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥಿಸ್ತಾ, ಹಾಗೆ ನಿಮ್ಮೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹರಿಸ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಶ್ರೀ ಚಾಮುಂಡೇಶ್ವರಿ ಪ್ರಸಾದ ಸಿದ್ಧಿರಸ್ತು, ಶ್ರೀ ಪರದೇವತಾ ಪ್ರಸಾದ ಸಿದ್ಧಿರಸ್ತು, ಶ್ರೀ ಲಲಿತಾಂಬಾಯೈ ನಮಃ. ಶ್ರೀರಸ್ತು ಶುಭಮಸ್ತು. ಮೊದಲನೇ ಶ್ಲೋಕ ಶಿವ ಶಕ್ತಿ ಅಂತ ಶುರುವಾಗುತ್ತೆ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಅದ್ಭುತವಾಗಿರುತ್ತೆ. ಶಿವಶಕ್ತಿ, ಶಿವಶಕ್ತಿಯ ಯುಕ್ತೋ ಯುಕ್ತಃ. ಈಶ್ವರ, ಶಿವ ಅಂದ್ರೆ ಪರಮೇಶ್ವರ, ಜಗತ್ಕಾರಕನಾದಂತಹ ಪರಮೇಶ್ವರ, ಹಾಗೂ ಶಕ್ತಿ ಅಂದ್ರೆ ಆ ಜಗನ್ಮಾತೆ. ಶಿವಶಕ್ತಿಯರು ಪತಿ ಪತ್ನಿ, ಗಂಡ ಹೆಂಡತಿ ಅಂತ ನಮ್ಗೆ ಗೊತ್ತಿರೋ ವಿಚಾರ. ಆದ್ರೆ ಈ ಲೋಕ ಸೃಷ್ಟಿ ಆಗ್ಬೇಕಾದ್ರೆ, ಈ ಪ್ರಪಂಚ ಕಾರ್ಯ ಮುಂದುವರಿಬೇಕಾದ್ರೆ ನಮಗೆ ಆಧಾರ ಬೇಕು. ಆ ಆಧಾರನೇ ಯಾವುದು? ಸಂತಾನ. ಆ ಪ್ರಪಂಚ ರೂಪವಾದಂತ ಸಂತಾನವನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಪ್ರಸಾರ ಆಗತ್ತೆ? ಹಾಗಾದ್ರೆ ಅದ್ ಹೇಗೆ ನಮ್ಮ ಒಟ್ಟಿಗೆ ಸೇರ್ಕೊಳುತ್ತೆ ಅನ್ನೋ ಸೀಕ್ರೆಟ್ ಅನ್ನ, ರಹಸ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಶ್ರೀಚಕ್ರದಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗತ್ತೆ ಅನ್ನೋದಾದ್ರೆ, ಯಾಕೆ ಶ್ರೀಚಕ್ರದಲ್ಲಿ ಸ್ತ್ರೀ ಪುರುಷ ಅಂತಕ್ಕಂತ ಎರಡು ತತ್ವ ಇದೆ. ನಾವ್ ಅನ್ಕೊಂತೀವಿ ಶ್ರೀಚಕ್ರ ಅಮ್ಮನವರು ಅಂತ, ಬಟ್ ಅಮ್ಮನವರೇ ಇಲ್ಲ, ಅಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಆದ್ರೆ ಮುಖ್ಯವಾಗಿ ಶ್ರೀಚಕ್ರವನ್ನ ಎರಡು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಯಾವ್ದು ಎರಡು ಭಾಗ ಅಂದ್ರೆ, 9 ತ್ರಿಕೋಣಗಳುಳ್ಳ ಶ್ರೀಚಕ್ರವನ್ನ ಹಾಗೂ 4 ತ್ರಿಕೋಣ ರೂಪವಾದ ಅರ್ಧ ಚಕ್ರ. ಈಗ 9 ಇದೆ ಶ್ರೀಚಕ್ರದಲ್ಲಿ, 9 ತ್ರಿಕೋಣ ಇದೆ ಅಂತ ಅನ್ಕೋಣ. ಆ 9ರಲ್ಲಿ 2 ಭಾಗ ಮಾಡ್ಬೇಕು. 2 ಭಾಗ ಮಾಡಿದ್ರೆ ಹೇಗೆ? 5 ಮತ್ತೆ 4. 5 ತ್ರಿಕೋಣ ರೂಪವನ್ನ ನಾವು ಹಾಗೂ 4 ತ್ರಿಕೋಣ ರೂಪವನ್ನ ಶಿವಶಕ್ತಿಯರ ಭಾಗ ಅಂತ ಕರಿತೀವಿ. ಒಂದು ಶಿವಶಕ್ತಿ ಆಗತ್ತೆ, ಇನ್ನೊಂದು ಅಮ್ಮನವರ ಸ್ವರೂಪ ಆಗತ್ತೆ. ಆ ಎರಡೂ ಸೇರಿಸಿಟ್ಟು ಶಿವಶಕ್ತಿಯರ ಶರೀರ ರೂಪ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಶ್ರೀಚಕ್ರ ಒಂದು ಗಂಡು ಇರುತ್ತೆ, ಹೆಣ್ಣು ಇರುತ್ತೆ. ಶಿವಲಿಂಗನೂ ಅಷ್ಟೇನೆ. ಶಿವಲಿಂಗಕ್ಕೆ 3 ಭಾಗ ಇರುತ್ತೆ, ಮೇಲಿನ ಭಾಗ, ಮಧ್ಯಭಾಗ, ತಳಭಾಗ. ಅದ್ರಲ್ಲೂ ಕೂಡ ಸ್ತ್ರೀ ಮತ್ತು ಪುರುಷ ಆಗಿರುತ್ತೆ. ಆ ಮಧ್ಯೆ ಇರ್ತಕ್ಕಂಥದ್ದು ಸ್ತ್ರೀ ಪುರುಷಗಳನ್ನ ಅಭೇದ್ಯವಾಗಿ ಜೋಡಿಸಿರ್ತಕ್ಕಂಥದ್ದಾಗತ್ತೆ. ಪಾನ್ಬಟ್ಲು ಅಂತ ನಾವು ಕರಿತೀವಿ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ, ಶಿವಲಿಂಗದ ಬಗ್ಗೆ. ಅದೇ ತರ ಶ್ರೀಚಕ್ರದಲ್ಲೂ ಕೂಡ ಶಿವ ಪಾರ್ವತಿಯರ 2 ಅಂಶ ಇರುತ್ತೆ. ಒಂದು 5 ಭಾಗ, ಇನ್ನೊಂದು 4 ಭಾಗ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ, ಸೌಂದರ್ಯ ಲಹರಿ ಅಂತಕ್ಕಂತ ಒಳಗಡೆ 2 ಹೆಸರಿದೆ. 41 ಹಾಡು ಆನಂದ ಲಹರಿ ಅಂತ ಹೇಳ್ದೆ, ಮಿಕ್ಕಿದ್ದು ಸೌಂದರ್ಯ ಲಹರಿ ಅಂತ ಹೇಳ್ದೆ. ಈ ಆನಂದ ಲಹರಿಲಿ ಏನಿದೆ? ತಂತ್ರದ ತಾತ್ವಿಕ ಚಿಂತನೆ ಇದೆ. ನಿಮ್ಗೆ ಗೊತ್ತಾ? ತಂತ್ರ, ಸುಂದರವಾದಂತಹ ಒಂದು ತಂತ್ರದ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಅಮ್ಮನವ್ರ ಬಗ್ಗೆ ಹೇಳ್ಕೊಂಡು ಹೋಗಿದ್ದಾರೆ. ಇಲ್ಲ, ವಿಶೇಷವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ಸಾಕಷ್ಟಿದೆ. ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ ನೀವು. ಹೋಗ್ತಾ ಹೋಗ್ತಾ ನಿಮ್ಗೆ ಸಾಕಷ್ಟು ವಿಚಾರಗಳು ಅರ್ಥ ಹೋಗುತ್ತೆ. ಸಿಂಪಲ್ ಆಗಿ ಯಾವ್ದೋ ಒಂದು ಮೀನಿಂಗ್ ಬುಕ್ ತಗೊಂಡು ಹೋದ್ಬಿಟ್ಟು ಅರ್ಥ ಮಾಡ್ಕೊಂಡೇನದಲ್ಲ. ಜಗನ್ಮಾತೆ ಶಿವಶಕ್ತಿ ಸ್ವರೂಪಿಣಿಯಾದ ನಿನ್ ಜೊತೆ, ಶಕ್ತಿ ಸ್ವರೂಪಿಣಿಯಾದ ನಿನ್ ಜೊತೆ ಶಿವ ಬೆರ್ತಾಗ ಅವನ್ಗೊಂದು ಶಕ್ತಿ ಬರುತ್ತೆ. ಈ ಜಗತ್ತನ್ನ ಸೃಷ್ಟಿ ಮಾಡಕ್ಕೆ ಅವನು ಸನ್ನದ್ಧನಾಗ್ತಾನೆ. ಪರಮೇಶ್ವರ ಇಲ್ಲ ಅಂದ್ರೆ ಸುಮ್ನೆ ಕೂತ್ಕೊಂಡಿರ್ತಾನೆ ಒಂದ್ ಕಡೆ. ಅವನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನೀನ್ ಹೋಗಿ ನಿನ್ನ ಜೊತೆ ಅವನು ಬೆರ್ತ್ರೆ ಅವಾಗ ಅವನಿಗೊಂದು ಶಕ್ತಿ ಬರುತ್ತೆ. ಇಲ್ಲಾಂದ್ರೆ ಉದಾಸೀನ, ನಿಂತ ಜಾಗ ಬಿಟ್ಟು ಕದ್ಲಲ್ಲ ಅವನು. ನೀವಿಬ್ರು ಬೇಕೇ ಬೇಕು ಜಗತ್ತು ಮುಂದುವರಿಬೇಕು ಅಂದ್ರೆ. ಜೊತೆಗೆ ಹರಿ ಹರ ಬ್ರಹ್ಮಾದಿಗಳು ಕೂಡ ನಿನ್ನ ಪೂಜೆ ಮಾಡ್ತಾ ಇರ್ತಾರೆ ಸದಾ ಕಾಲ.
ಇಂಥ ನಿನ್ನನ್ನ ನಾವು ನಮಿಸ್ತಾ ಇದ್ದೀವಲ್ಲ, ನಾವು ಪೂಜೆ ಮಾಡ್ತಾ ಇದ್ದೀವಲ್ವಾ, ನಾವು ಆರಾಧನೆ ಮಾಡ್ತಾ ಇದ್ದೀವಲ್ವಾ, ಎಷ್ಟು ಜನ್ಮಗಳ ಪುಣ್ಯ ಇರಬೇಕು ನಮ್ದು ಹಾಗಾದ್ರೆ. ಒಂದಲ್ಲ ಎರಡಲ್ಲ, ಎಷ್ಟೋ ಜನ್ಮದ ಪುಣ್ಯ. ಈ ಜನ್ಮದಲ್ಲಿ ನಾನು ಹುಟ್ಟಿ ನಿನ್ನನ್ನ ಆರಾಧನೆ ಮಾಡಿ ನಿನ್ನ ಬಗ್ಗೆ ಕೇಳ್ತಾ ಇರೋದು. ಆದ್ರೆ ಒಂದ ಮತ ಈ ಜಗನ್ಮಾತೆ, ನಮಗೆ ಯಾರು ಹೇಗ್ ಪೂಜೆ ಮಾಡ್ತಾರೋ ಗೊತ್ತಿಲ್ಲ. ನನಗೆ ನೀನ್ ಏನ್ ಶಕ್ತಿ ಕೊಟ್ಟಿದ್ಯಾ, ಆ ಶಕ್ತಿಗೆ ಅನುಗುಣವಾಗಿ ನಾನು ನಿನ್ನ ಪೂಜೆ ಮಾಡಕ್ಕೆ ಪ್ರಯತ್ನ ಪಡ್ತೇನೆ, ಅಥವಾ ನಿನ್ನನ್ನು ಆರಾಧನೆ ಮಾಡಕ್ ಪ್ರಯತ್ನ ಪಡ್ತೇನೆ. ನನಗೆ ಎಷ್ಟು ಜ್ಞಾನ ಇದೆಯೋ ಆ ಮುಖಾಂತರ ನಿನ್ನ ನಾಮವನ್ನ ಸ್ಮರಣೆ ಮಾಡಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ನಮಸ್ಕಾರವನ್ನ ಸ್ವೀಕರಿಸು ತಾಯಿ ಅಂತ ಕೇಳ್ಕೊಳೋದು. ಸ್ತೋತ್ರ ಪ್ರಿಯ ಅಂತ ಕರೀತಾರೆ ಜಗನ್ಮಾತೆಯನ್ನ. ನಾವು ಆಕೆ ನಾಮವನ್ನ, ಜಗನ್ಮಾತೆಯ ನಾಮವನ್ನ ಜಗನ್ಮಾತೆಗೆ ಹೇಳ್ಬಿಟ್ರೆ ತಾಯಿ ಸಂತೋಷಗೊಳ್ತಾಳೆ. ಹಾಗಾಗಿ ಲಲಿತಾ ಸಹಸ್ರನಾಮದಲ್ಲಿ ಸ್ತೋತ್ರ ಪ್ರಿಯ ಅಂತ ಬರುತ್ತೆ. ಈ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲೂ ಸ್ತೋತ್ರ ಪ್ರಿಯ ಅಂತ ಬರುತ್ತೆ. ಅಂದ್ರೆ ಎರಡೂ ಕಡೆ ಹೇಳಿರೋದು ಇಷ್ಟೇ. ಅಮ್ಮನವರು ಸ್ತೋತ್ರ ಪ್ರಿಯಳಾಗಿರೋದ್ರಿಂದ ನಮ್ಮ ಬಾಯಿಲಿ ಆಕೆ ನಾಮ ಕೇಳಕ್ಕೆ ಸದಾಕಾಲ ಇಷ್ಟಪಡ್ತಾ ಇರ್ತಾಳೆ ಜಗನ್ಮಾತೆ. ನೀವು ಹಾಡು ಹೇಳ್ತಿರೋ ಅಥವಾ ನೀವೇನಾದ್ರೂ ಮಂತ್ರ ಹೇಳ್ತಿರೋ, ಶ್ಲೋಕ ಹೇಳ್ತಿರೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಬಾಯಿಂದ ಜಗನ್ಮಾತೆದು ಮೂಡ್ಬೇಕು, ಆ ದೇವಿ ಸ್ತೋತ್ರ ಮೂಡ್ಬೇಕು ನಮ್ಮ ಒಳಗಡೆ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ದೇವಿಯ ಅನುಗ್ರಹ ಇಲ್ಲದೆ ನಾವು ಜಗನ್ಮಾತೆ ನಾಮವನ್ನ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವು ಶಕ್ತರಲ್ಲ. ಯಾಕೆ ಗೊತ್ತಾ ನಿಮ್ಗೆ ವಿಚಾರ? 16 ಸ್ವರ ಶಕ್ತಿ ರೂಪ ಇಂದ ಕ್ರಿಯೇಟ್ ಆಗತ್ತೆ. ಇದೆಯಲ್ಲ ವರ್ಣಮಾಲೆ, ಆಲ್ಫಾಬೆಟ್ಸ್ 16 ಸ್ವರ ಏನಾಯ್ತು ಶಕ್ತಿ ಸ್ವರೂಪ ಆದ್ರೆ 36 ವ್ಯಂಜನ ಶಿವ ಸ್ವರೂಪ. ಅಂದ್ರೆ ಅಮ್ಮನವರಿಂದ 16 ಸ್ವರ ಬರುತ್ತೆ, 36 ವ್ಯಂಜನ ಶಿವ ಸ್ವರೂಪದಿಂದ ಬರುತ್ತೆ. ನೋಡಿ, ಸ್ವರ ಸ್ವತಂತ್ರ ಯಾವತ್ತು. ಅಮ್ಮನವರಿಂದ ಕ್ರಿಯೇಟ್ ಆದಂತ 16 ಅಕ್ಷರ ಕೂಡ ಸ್ವತಂತ್ರ. ಯಾವುದೇ ಅಕ್ಷರಗಳ ಸಹಾಯ ಇಲ್ಲದೆ ಉಚ್ಚಾರ ಮಾಡ್ಬೋದು. ಅ ಆ ಇ ಉ ರು, ಎ ಎ ಐ ಒ ಔ ಅಮ್ಮಹ. ಆದ್ರೆ ವ್ಯಂಜನ ಆಗಲ್ಲ. ಶಿವನಿಂದ ಉದ್ಭವವಾದಂತಹ ವ್ಯಂಜನಗಳಿಗೆ ಸ್ವರಗಳ ಆಧಾರ ಬೇಕು. ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೇಗೆ ಆ ಶಿವಶಕ್ತಿಯರಿಗೆ ಅಥವಾ ಶಂಕರನಿಗೆ, ಶಿವನಿಗೆ ಶಕ್ತಿಯ ಆಧಾರ ಯಾಕೆ ಬೇಕು ಅಂತ ಈ ಒಂದು ಉದಾಹರಣೆಯಿಂದ ಅನ್ಕೊಳ್ಳಿ. ಎಕ್ಸಾಂಪಲ್, ಶಿವ ಅನ್ನೋ ನಾಮದಲ್ಲಿ ಶಿವ ಆಗ್ಬೇಕು ಅಂದ್ರೆ ಹೇಗಾಯ್ತದು? ಈಗ ಶ್ ಪ್ಲಸ್ ಇ ಇಂದ ಶಿ ಆಯ್ತು. ಅರ್ಧಕಾರ ಶ್ ಪ್ಲಸ್ ಇ ಶಿ ಆಯ್ತು. ವಾ ಆಗ್ಬೇಕು ಅಂದ್ರೆ ಅಕಾರ ಸೇರ್ಕೋಬೇಕಲ್ಲ ವಾ ಜೊತೆಗೆ, ವ ಪ್ಲಸ್ ಆ ವಾ ಆಯ್ತು. ಅಂದ್ರೆ ಸ್ವರದ ಸಹಾಯ ಇಲ್ಲದೆ ವ್ಯಂಜನ ಪೂರ್ತಿ ಆಗಲ್ಲ. ಆ ವ್ಯಂಜನ ಯಾರು? ಶಿವ. ಸ್ವರ ಯಾರು? ಅಮ್ಮನವರು. ಅಮ್ಮನವ್ರಿಗೆ ಆಗ ಯಾವ್ದು ಬೇರೆ ಪದ ಬೇಕಾಗಿಲ್ಲ, ಹಂಗೆ ಉಚ್ಚರಿಸ್ಬೋದು. ಅದಕ್ಕೆ ಸ್ವತಂತ್ರ ಸ್ವರ. ಅಮ್ಮನವರು ಕೂಡ ಸ್ವತಂತ್ರರು. ಶಿವ ಇಲ್ಲದೆ ಬೇಕಾದ್ರೆ ಜಗನ್ಮಾತೆ ಬದುಕ್ತಾಳೆ, ಜಗನ್ಮಾತೆ ಇಲ್ಲದೆ ಶಿವ ಬದುಕಲ್ಲ. ಆದ್ರೂ ಇಬ್ಬರ ಒಂದು ಶಕ್ತಿ ನಮಗ್ ಬೇಕೇ ಬೇಕು. ಆ ಶಕ್ತಿ ಸ್ವರೂಪದ ಸಹಾಯದಿಂದ ಶಿವ ಹೇಗೆ ಉದ್ಭವನಾದ್ನೋ ಅದೇ ರೀತಿ ಅವರಿಬ್ಬರ ಕೃಪೆ ಇಲ್ಲದೆ ನಾವು ಜಗತ್ತಲ್ಲಿ ಬದುಕಕ್ಕಾಗಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾವು ತಿಳ್ಕೊಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆಕೆ ಆ ದೇವರನ್ನ ನಾವು ಕೈ ಮುಗಿದು ಬೇಡ್ಕೊಂತ ಇರೋದು, ನಮಸ್ಕಾರ ಪ್ರಣಂತು ನಮಸ್ಕಾರ ಮಾಡ್ತಾ ಇರೋದು. ಸ್ತೋತ್ರಂ ಅಥವಾ ಸ್ತೋತ್ರ ಕಥಾ ಹೇಗೆ ಮಾಡ್ಬೇಕು ನಾವು, ನನ್ ತಿಳಿದ ಮಟ್ಟಿಗೆ ಮಾಡ್ತೀನಮ್ಮ. ನನ್ ಪೂರ್ವ ಪುಣ್ಯದ ಫಲದಿಂದ ನಾನು ನಿನ್ ಸ್ತುತಿ ಮಾಡ್ತಾ ಇದ್ದೀನಿ. ಸಾಧನೆ ಮಾರ್ಗದಲ್ಲಿ ಸಾಗ್ಬೇಕಾದ್ರೆ ಅರ್ಹತೆ ಇರ್ಬೇಕು ಅಂತ ಈ ಶ್ಲೋಕ ಹೇಳುತ್ತೆ ನಮಗೆ. ಆದ್ರೆ ಇನ್ನೊಂದು ವಿಶೇಷ ಗೊತ್ತಾ ನಿಮಗೆ? ಈ ಮೊದಲನೆಯ ಶ್ಲೋಕದಲ್ಲಿ ಪಂಚದಶಾಕ್ಷರಿ ಮಂತ್ರವನ್ನ ರಹಸ್ಯವಾಗಿ ಹೇಳಿದ್ದಾರೆ. ಅದಕ್ಕೆ ಇದನ್ನ 12 ದಿನಗಳ ಕಾಲ ಜಪ ಮಾಡಿದ್ರೆ ದಿನಕ್ಕೆ 1000ದಂತೆ ಎಲ್ಲ ಅಡ್ಡಿ ಆತಂಕ ದೂರವಾಗತ್ತೆ, ಇಷ್ಟಾರ್ಥ ಸಿದ್ಧಿ ಆಗತ್ತೆ. ನಿಮ್ಗೆ ಈ ಶ್ಲೋಕ ಏನ್ ಗುರುಗಳೇ ಅನ್ನೋದಾದ್ರೆ ಶಿವಶಕ್ತಿ ತತ್ವವನ್ನ ಹಾಗೂ ಶ್ರೀಚಕ್ರವನ್ನ ಪ್ರತಿನಿಧಿಸ್ತಕ್ಕಂಥ ಶ್ಲೋಕ. ಯಾವುದು? ಈ ಮೊದಲನೆಯ ಶ್ಲೋಕ. ನೋಡಿ, ಪ್ರತಿ ಒಂದಕ್ಕೂ ಯಾವುದೇ ಶ್ಲೋಕಕ್ಕಾದ್ರೂ ಫಲಶ್ರುತಿ ಇದೆ ಅಂದ್ರೆ ಸೌಂದರ್ಯ ಲಹರಿ ಮಾತ್ರ. ಪ್ರತಿಯೊಂದು ಶ್ಲೋಕಕ್ಕೂ ಫಲಶ್ರುತಿ ಇದೆ, ಪ್ರತಿಯೊಂದು ಶ್ಲೋಕಕ್ಕೆ ಬೀಜಾಕ್ಷರಿ ಮಂತ್ರ ಇದೆ, ಪ್ರತಿಯೊಂದು ಶ್ಲೋಕಕ್ಕೂ ಯಂತ್ರಾರಾಧನೆ ಇದೆ.
ಯಂತ್ರ ರಚನೆ ಮಾಡಬಹುದು ಒಂದೊಂದು ಶ್ಲೋಕಗಳಿಗೂ. ಅಂದ್ರೆ 100 ಯಂತ್ರ ಆಯ್ತು, 100 ಫಲಶ್ರುತಿ ಆಯ್ತು, 100 ಬೀಜಾಕ್ಷರಿ ಮಂತ್ರ ಆಯ್ತು. ಯಾವ ಬೀಜಾಕ್ಷರಿ ಮಂತ್ರ ಅಂದ್ರೆ ಇದಕ್ಕೆ ಕ್ಲೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ. ಕ್ಲೀಮ್, ಕೀ ಬರ್ದು ಕೆಳಗಡೆ ಲಾವತ್ತು ದೀರ್ಘ 0 ಕ್ಲೀಮ್ ಅಂತಕ್ಕಂಥದ್ದು. ಜಪ ಹೇಳಿದ್ನಲ್ಲ 12 ದಿನಗಳ ಕಾಲ. ಹಾಗಾದ್ರೆ ಫಲಶ್ರುತಿ ಏನು ಅಂದ್ರೆ ಸಕಲ ಕಾರ್ಯ ಜಯ. ಈ ಶ್ಲೋಕವನ್ನ ಹೇಳೋದ್ರಿಂದ ಸಕಲ ಕಾರ್ಯದಲ್ಲಿ ಜಯ ಸಿಗುತ್ತೆ. ಮೊದಲನೆಯ ಶ್ಲೋಕಕ್ಕೆ ಫಲಶ್ರುತಿ ಸಕಲ ಕಾರ್ಯ ಜಯ. ನೈವೇದ್ಯ ಕೂಡ ಇದೆ, ತ್ರಿಮಧುರ ಅಂತ ಕರಿತೀವಿ ನೈವೇದ್ಯ. ಏನು ತ್ರಿಮಧುರ ಅಂದ್ರೆ ಅನ್ನಕ್ಕೆ ಕೊಬ್ಬರಿ ತುರಿ, ಬೆಲ್ಲ, ಬಾಳೆಹಣ್ಣು, ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ರೆ ಅದೇ ತ್ರಿಮಧುರ ನೈವೇದ್ಯ ಅಂತ. ಕೆಲವೊಬ್ರು ಅವಲಕ್ಕಿಯಿಂದನೂ ಕೂಡ ತಯಾರು ಮಾಡಿರ್ತಾರೆ. ಆದ್ರೆ ಅಕ್ಕಿಯಿಂದ, ಅವಲಕ್ಕಿ ಕೂಡ ಅಕ್ಕಿಯ ಉಪಭಾಗ ಆಗಿರೋದ್ರಿಂದ ಅವಲಕ್ಕಿ ಅಥವಾ ಅಕ್ಕಿ, ಅದಕ್ಕೆ ಬಾಳೆಹಣ್ಣು, ಕಾಯಿ ತುರಿ, ಬೆಲ್ಲ, ತುಪ್ಪ ಈ ಎಲ್ಲವನ್ನ ಮಿಶ್ರಣ ಮಾಡಿ ಇಟ್ರೆ ಇದು ನೈವೇದ್ಯವಾಗತ್ತೆ. ಯಾವುದಕ್ಕೆ? ಮೊದಲನೇ ಶ್ಲೋಕವನ್ನ ಜಪ ಮಾಡ್ಕೋಬೇಕಾದ್ರೆ, ಜಪಸಿದ್ಧಿ ಆಗ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ ಇರ್ತಕ್ಕಂಥ ನೈವೇದ್ಯ. ಮೊದಲನೇ ಶ್ಲೋಕ ಅರ್ಥ ಆಯ್ತು ನಮಗೆ. ಶಿವಶಕ್ತಿಯರ ಸಮ್ಮಿಲನ, ಶ್ರೀಚಕ್ರದ ಭಾಗ, ಹಾಗೂ ನಾವಿದನ್ನ ಅಮ್ಮನವ್ರ ಬಗ್ಗೆ ಕೇಳ್ತಾ ಇದ್ದೀವಿ ಅಂದ್ರೆ ಪುಣ್ಯ ಮಾಡಿದೀವಿ. ಹಾಗೆ ಎರಡನೇ ಶ್ಲೋಕದಲ್ಲಿ ದೇವಿಯ ಪಾದ ಧೂಳಿನ ಪ್ರಭಾವದ ಬಗ್ಗೆ ಮಾತಾಡ್ತಾರೆ. ಎಂಥದ್ದು ಅಮ್ಮನವರ ಪಾದದ ಧೂಳು. ಆ ಪಾದದ ಧೂಳನ್ನ ಸೋಕ್ಸ್ಬಿಟ್ರೆ ನಾವೆಲ್ಲ ಏನಾಗ್ತೀವಿ, ಅದರ ಪ್ರಭಾವದ ಬಗ್ಗೆ ಹೇಳ್ತಾರೆ. ತನೀಯಾಂಸಂ ಪಾಂಸಂ ತವ ಚರಣ ಪಂಕೇರುಹಭವಂ ವಿರಿಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಹಿ ಕಥಮಪಿ ಸಹಸ್ರೇಣ ಶಿರಸಾಂ ಹರಸ್ಸಂಕ್ಷುದ್ಧೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೇ ಭಗವತಿ, ಬ್ರಹ್ಮ ಹೇಗೆ ಸೃಷ್ಟಿ ಕಾರ್ಯ ಮಾಡ್ತಾ ಇದ್ದಾನೆ? ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸೃಷ್ಟಿ ಸ್ಥಿತಿ ಲಯಕಾರಕರು ಅಂತ ನಾವು ಕರಿತೇವೆ. ಆ ಬ್ರಹ್ಮ ಸೃಷ್ಟಿ ಕಾರ್ಯವನ್ನ ಮಾಡ್ಬೇಕಾದ್ರೆ ಆತನಿಗೊಂದು ಶಕ್ತಿ ಬೇಕು. ಆ ಶಕ್ತಿಯನ್ನ ಹೇಗೆ ಪಡೆದ ಅಂದ್ರೆ ನಿನ್ನ ಪಾದ ಕಮಲಗಳ ಧೂಳನ್ನ ತೆಗೆದುಕೊಂಡು ಆದ್ರಿಂದ 14 ಲೋಕಗಳನ್ನ ಸೃಷ್ಟಿ ಮಾಡೋಷ್ಟು ಶಕ್ತಿಯನ್ನ ಪಡಿತಾನೆ ಬ್ರಹ್ಮದೇವ. ಅದನ್ನೇ ವಿಷ್ಣು ಏನ್ ಮಾಡ್ತಾನೆ, 14 ಲೋಕಗಳನ್ನ ಸೃಷ್ಟಿ ಮಾಡಿದ್ಮೇಲೆ ಬ್ರಹ್ಮ 1000 ತಲೆಗಳ ಆದಿಶೇಷನಾಗಿ ಕಷ್ಟಪಟ್ಟು ಹೊತ್ಕೊಂಡು ನಿಂತಿದ್ದಾನೆ. ಆಮೇಲೆ ಕೊನೆಯಲ್ಲಿ ಶಿವ ಏನ್ ಮಾಡ್ತಾನೆ, ಆ ಧೂಳನ್ನೇ ಭಸ್ಮವಾಗಿ ಮಾಡ್ಕೊಂಡು ತನ್ನ ದೇಹಕ್ಕೆ, ತನ್ನ ಮೈಗೆ ಲೇಪನವನ್ನ ಮಾಡ್ಕೊಂಡಿದ್ದಾನೆ. ಹಣೆಗೆ, 2 ತೋಳಿಗೆ, ಭುಜಗಳಿಗೆ, ಹೃದಯ ಭಾಗಕ್ಕೆ ಎಲ್ಲ ಕಡೆ ಭಸ್ಮವಾಗಿ ಲೇಪನವನ್ನ ಮಾಡ್ಕೊಂಡಿದ್ದಾನೆ. ಇದರರ್ಥ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದಂತಹ ನಿನ್ನ ಪಾದದೋಳಿದ್ಯಲ್ಲ ಅಷ್ಟು ಶ್ರೇಷ್ಠ. ಅದನ್ನ ನಮ್ ಒಂದು ಚೂರು ಸೋಕ್ಬಿಟ್ರೆ ನಾವು ಅನುಗ್ರಹದ ಆದಂಗೆ. ಅಂದ್ರೆ ಅಮ್ಮನವ್ರ ಪಾದದ ಧೂಳಿನ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಪಾದದ ಧೂಳನ್ನ ಎಷ್ಟು ಪವಿತ್ರ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದು ಬಹಳ ಚರಣ ಪಂಕೇರು ಪಾದ ಪದ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದು. ವಿರಿಂಚಿ ಅಂದ್ರೆ ಬ್ರಹ್ಮದೇವ. ಆ ರೀತಿ ಆ ಧೂಳು ನಮ್ಮ ಮೇಲೆ ಸೋಕಬಾರ್ದ? ಅದ್ ಸೋಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಬಹಳಷ್ಟು ಕಾಡ್ತಾ ಇರುತ್ತೆ. ಆ ಪಾದದ ಧೂಳು ಸೋಕ್ಬೇಕು ಅಂದ್ರೆ 1 ನಿಮಿಷ, 1 ಘಟಿ ಅಥವಾ 1 ಗಂಟೆ, 1 ದಿನ, 1 ವಾರ, 1 ತಿಂಗಳು, 1 ವರ್ಷ ಅಥವಾ ಎಷ್ಟು ದಿನ ತಗೊಳುತ್ತೆ ಅಂತ ನಮ್ಗೆ ಅಂದಾಜು ಲೆಕ್ಕ ಹಾಕಕ್ ಹೇಳಲ್ಲ. ಅದು ಕೆಲವೊಬ್ರಿಗೆ ಒಂದೇ ದಿನದಲ್ಲಿ ಸಾಕಾರ ಆಗಬಹುದು, 10 ವರ್ಷ ತಗೋಬಹುದು, ಅಥವಾ ಇನ್ನೆಷ್ಟೋ ದಿನ ತಗೋಬಹುದು. ಗುರುಗಳೇ, ನಾನು ಜಗನ್ಮಾತೆಯನ್ನ ಆರಾಧಿಸ್ತಾ ಇದ್ದೀನಿ. ಇವತ್ತಿಂದ ಅಲ್ಲ ಗುರುಗಳೇ, 25 ವರ್ಷಗಳಿಂದ ಸತತವಾಗಿ ಲಲಿತಾ ಸಹಸ್ರನಾಮ ಹಾಗೂ ಮುಂತಾದ ಶ್ಲೋಕಗಳನ್ನ ಹೇಳ್ಕೊಂಡು ಬಂದಿದ್ದೀನಿ. ಯಾಕೋ ಅಮ್ಮನವ್ರಿಗೆ ನನ್ನ ಮೇಲೆ ಕರುಣೆ ಇಲ್ಲವಲ್ಲ. ಮೊನ್ನೆ ಪ್ರಾರಂಭ ಮಾಡಿದಂತವ್ರೆಲ್ಲ ಇವತ್ತು ಜಗನ್ಮಾತೆ ಚೆನ್ನಾಗಿಟ್ಟಿದ್ದಾಳೆ, ಯಾಕೋ ನನ್ನ ಮೇಲೆ ಇನ್ನೂ ಕಣ್ಬಿಟ್ಟಿಲ್ವಲ್ಲ ತಾಯಿ ಅಂತ ತಪ್ಪು ನಾನು ಏನ್ ಮಾಡ್ದೆ ಅಂತ ಬಹಳ ಜನ ಸಂಕಟ ಪಡ್ತಾ ಇರ್ತೀರ. ಅದಕ್ಕೆ ತಾಯಿನಂತ ಹೇಳ್ತಾಳೆ,
ನಾನು ಯಾರಿಗೆ ಶೀಘ್ರವಾಗಿ ವರವನ್ನ ಕೊಟ್ಟಿದ್ದೇನೆ ಅದರ ಅರ್ಥ ಅಲ್ಪವಾಗಿ ಮಾತ್ರ ಸುಖವಾಗಿರ್ತಾರೆ ಅವರು. ನಾನ್ ತುಂಬಾ ನಿಧಾನಕ್ಕೆ ನಿಮ್ಗೆ ಏನಾದ್ರೂ ವರ ಕೊಟ್ನಾ ಅದು ನಿಮ್ಮ ಕೊನೆ ಉಸಿರೋ ತನಕ ನಿಮ್ ಒಟ್ಟಿಗಿರುತ್ತೆ. ನಾನು ಇವತ್ತೇ ಕೊಡ್ಬೋದು ನಿಮಗೆ, ಮತ್ತೆ 5 ವರ್ಷ 4 ವರ್ಷ 3 ವರ್ಷ ಆದ್ಮೇಲೆ ಕಷ್ಟ ಬಂದ್ರೆ ಮತ್ತೆ ಪುನಃ ನನ್ನನ್ನು ಬೈಕೊಂತೀರ. ಕೊಟ್ಟ ಮೇಲೆ ಸರಿಯಾದ ಸಮಯದಲ್ಲಿ ಸುಖವನ್ನ ಕೊಡ್ಬೇಕಿತ್ತು, ಹೀಗೆ ಯಾಕೆ ಕೊಟ್ಟೆ ತಾಯಿ ಅಂತ. ಗುರುಗಳೇ ವಯಸ್ಸಾದ್ಮೇಲೆ ಸುಖ ಕೊಟ್ರೆ ಹಾಗಾದ್ರೆ ಏನ್ ಮಾಡೋದು? ವಯಸ್ಸಲ್ಲಿ ಅನುಭವಿಸಕ್ ಆಗ್ಲಿಲ್ಲ, ಕಷ್ಟ ಬರೀ ವಯಸ್ಸಾದ್ಮೇಲೆ ಕೊಟ್ರೆ ಏನ್ ಪ್ರಯೋಜನ? ವಯಸ್ಸಲ್ಲಿ ಇರ್ಬೇಕಾದ್ರೆ ಕಷ್ಟ ಕೊಟ್ರೆ ಅದನ್ನ ಎದ್ದು ನಿಂತು ಎದುರಿಸೋ ಶಕ್ತಿ ಇರುತ್ತೆ ನಿಮಗೆ. ಅದೇ ವಯಸ್ಸಾದ್ಮೇಲೂ ಕಷ್ಟ ಇದ್ರೆ ನಿಮ್ ಕೈಲಿ ಆಗತ್ತಾ? ಅದಕ್ಕೆ ತಾಯಿ ವಯಸ್ಸಾದ್ಮೇಲಾದ್ರೂ ಈಕೆ ಸುಖವಾಗಿರ್ಲಿ, ಈತ ಸುಖವಾಗಿರ್ಲಿ ಅಂತ ಕಡೆಗಳಿಗೆ ಕೊಡ್ಬೋದು ಸುಖ ನಿಮಗೆ. ಯಾರಿಲ್ದಿದ್ರು ನಾನು ಇರ್ತೀನಿ ಮಗಳೇ ಅಂತ ತಾಯಿ ನಿಮ್ ಒಟ್ಟಿಗಿರ್ಬೋದು. ಅದಕ್ಕೆ ಆ ಜಗನ್ಮಾತೆ ಏನ್ ಮಾಡಿದ್ರು ಕೂಡ ಅದ್ರಲ್ಲೊಂದು ವಿಶೇಷವಾದ ರಹಸ್ಯ ಇರುತ್ತೆ, ನಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗಕ್ಕೆ ಸಮಯ ತಗೊಂಡಾಗ ಆಹಾ ಎಷ್ಟು ಒಳ್ಳೇದ್ ಮಾಡಿದೆ ಜಗನ್ಮಾತೆ ಅಂತ ಆಕೆಯನ್ನೇ ನಾವು ಸ್ತುತಿಸ್ತೀವಿ. ಹಾಗೆ ಇಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಆ ಜಗನ್ಮಾತೆಯ ಪಾದ ಧೂಳಿನಿಂದ ಪುನೀತರಾಗಿ ಒಬ್ಬೊಬ್ರು ಒಂದೊಂದ್ ರೀತಿ ಅದನ್ನು ಉಪಯೋಗ ಮಾಡ್ಕೊಂಡಾಗ ನಾವು ಸಾಮಾನ್ಯ ಮನುಷ್ಯರು ಸದಾಕಾಲ ಅರಸ್ಬೇಕು. ಲೋಕಾನ್ ಅವಿಕಲಂ ವಿರಚಯತಿ ಅಂತ ಹೇಳ್ತಾರೆ. ಲೋಕಾನ್ ಅಂದ್ರೆ 14 ಲೋಕ. ಭೂಲೋಕ, ಬುಹುರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಕೆಳಗಡೆ 7 ಲೋಕ: ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ. ಹೀಗೆ ಮೇಲಿನ 7 ಲೋಕ, ಕೆಳಗಿನ 7 ಲೋಕ, 14 ಲೋಕವನ್ನ ಬ್ರಹ್ಮ ಸೃಷ್ಟಿ ಮಾಡಿದ್ಮೇಲೆ ಮಹಾವಿಷ್ಣು ಅದನ್ನ ಧರಿಸ್ತಾನೆ. ಹಾಗಾಗಿ ಆಕೆನ ಸೃಷ್ಟಿಕರ್ತಿ ಬ್ರಹ್ಮರೂಪ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ. ಅದರ ಅರ್ಥವನ್ನ ಈಗ ಸೂಕ್ಷ್ಮವಾಗಿ ಗಮನಿಸಿ ನೀವು. ಅಂದ್ರೆ ದೇವಿ ಪಾದದೊಳನ ಬಂಡವಾಳವಾಗಿ ಇಟ್ಕೊಂಡು ಈ ಜಗತ್ತನ್ನ ಹರನಾಶ ಮಾಡ್ತಾನ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಇನ್ನೊಂದು ಹೆಸರು ಹೇಳ್ಬಿಟ್ಟಿದ್ದಾರೆ, ಸಂಹಾರಿಣಿ ರುದ್ರ ರೂಪ ಅಂತ. ರುದ್ರನ ಭಾಗವಾಗಿ ನೀನ್ ಸಂಹಾರ ಮಾಡ್ತೀಯ. ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕೊಂದು. ಲೋಕ ಲಯ ಕಾರ್ಯವನ್ನ ಮಾಡ್ಬೇಕಾದ್ರೆ ಆ ಪರಮಾತ್ಮನಾದಂತಹ ಮಹಾಶಿವ ಪಾದರೇಣುವಿನಿಂದ, ದೇವಿಯ ಪಾದರೇಣುವಿನಿಂದ ನಿರ್ವಹಿಸ್ತಾ ಇದ್ದಾನೆ. ಹರನು ಭಸ್ಮಾಧಾರಿಯಾದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟುಗೂಡಿ ತಾತ್ಪರ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ತಾಯಿಯ ಪಾದಧೂಳಿಯಲ್ಲಿ ಆ ಕಂಪನ ಅಥವಾ ಆ ಎನರ್ಜಿನ ನಾವು ಫೀಲ್ ಮಾಡ್ಕೋಬೇಕು, ಶಕ್ತಿನ ಫೀಲ್ ಮಾಡ್ಕೋಬೇಕು. ದೇವಸ್ಥಾನಕ್ಕೆ ಹೋದಾಗ ದೇಹದ ಯಾವುದೇ ಭಾಗ ಕವರ್ ಮಾಡ್ಬಿಟ್ಟಿದ್ರು ನಿಮಗ್ ಪಾದ ಕಾಣಿಸ್ತಾ ಇರುತ್ತೆ ಜಗನ್ಮಾತೆದು. ದೇವಸ್ಥಾನಕ್ಕೆ ಹೋದಾಗ ನೋಡಿದೀರಾ, ಕೈ ಕಾಲ್ ಮಾತ್ರ ಕಾಣಿಸ್ತಿರುತ್ತೆ. ಸೀರೆ ಉಡ್ಸಿರ್ಬೋದು ಅಥವಾ ವಿಶೇಷವಾಗಿ ಅಲಂಕಾರ ಮಾಡಿರ್ಬೋದು, ಹೂವಿಂದನೇ ಮುಚ್ಚಿಬಿಟ್ಟಿರ್ಬೋದು, ಆದ್ರೆ ಕಾಲಾದ್ರೂ ಬಿಡಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಾರೆ ಜಗನ್ಮಾತೆ. ಆ ಪಾದ ದರ್ಶನ ಮಾಡ್ಕೊಳ್ಳಿ ಭಕ್ತಾದಿಗಳು. ಆ ಪಾದ ದರ್ಶನದಿಂದ ಪುನೀತರಾಗ್ಲಿ. ಆ ಪಾದದ ಧೂಳು ತಲೆ ಬಗ್ಗಿಸ್ದಾಗ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಕೈ ಮುಗ್ದಾಗ ತಲೆ ಬಗ್ಗಿಸ್ತೀವ? 2 ಕೈಗಳನ್ನ ಜೋಡಿಸಿ ತಲೆ ಬಗ್ಸೋದ್ ಯಾಕೆ? ನಾನು ಇಲ್ಲಿಂದನೇ ನಿನ್ನ ಪಾದದ ಮೇಲೆ ತಲೆ ಇಡ್ತಾ ಇದ್ದೀನಿ, ಆಗ ನಿನ್ನ ಪಾದದ ಮೇಲಿರುವ ಧೂಳು ನನ್ನ ತಲೆಗೆ ತಾಗಿ ನಾನು ಪುನೀತನಾಗಬೇಕು, ನನ್ನ ಕಷ್ಟ ಎಲ್ಲ ನಿವಾರಣೆ ಆಗಬೇಕು ಅಂತ ತಲೆ ಬಗ್ಗಿಸೋದು ಜಗನ್ಮಾತೆ ದೇವಾಲಯಕ್ಕೆ ಹೋದಾಗ. ತಲೆ ಎತ್ತಿ ನಿಲ್ಲದಲ್ಲ, ಆ ಮುಖಾಂತರ ಆದ್ರೂ ಆ ಜಗನ್ಮಾತೆಯ ಧೂಳು ನಮಗೆ ತಾಕ್ಲಿ. ಹಾಗೆ ಈ ಶ್ಲೋಕ ಏನಿದೆ, 2ನೇ ಶ್ಲೋಕ, ಲಲಿತಾ ತ್ರಿಶತಿಯನ್ನ ಪಾರಾಯಣ ಮಾಡಕ್ಕಾಗದೆ ಇರೋರು ಈ ಶ್ಲೋಕವನ್ನ ಪಾರಾಯಣ ಮಾಡ್ತಾ ಕುಂಕುಮಾರ್ಚನೆಯನ್ನ ಮಾಡಬಹುದು ಅಂತ ಹೇಳ್ತಾರೆ. ಹಾಲಿನಿಂದ ತಯಾರಿಸಿದ ಪಾಯಸ, ತೆಂಗಿನಕಾಯಿ ಹಣ್ಣುಗಳನ್ನ ಅರ್ಪಿಸಿದ್ರೆ ದೇವಿ ಖುಷಿ ಆಗ್ತಾರೆ ಈ ಶ್ಲೋಕವನ್ನ ಪಾರಾಯಣ ಮಾಡ್ತಾ. ಹೇಗೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು 55 ದಿವಸ ಇದನ್ನ ಪಠಣೆ ಮಾಡೋದು. ಎಷ್ಟು? ಅಥವಾ ಕೆಲವರು ಹೇಳ್ತಾರೆ 45 ದಿನನೂ ಪಾರಾಯಣ ಮಾಡ್ಬೋದು, 12 ದಿವಸ ಪಾರಾಯಣ ಮಾಡ್ಬೋದು, ಅಥವಾ 55 ದಿವಸವನ್ನು ಕೂಡ ಪಾರಾಯಣ ಮಾಡ್ಬೋದು. ಪ್ರತಿದಿನ 1000 ಬಾರಿ ಶ್ಲೋಕವನ್ನ ಜಪಿಸ್ಬೇಕು. ಯಾಕೆ ಅಂದ್ರೆ
ಸರ್ವ ಲೋಕ ವಶೀಕರಣ ಮತ್ತು ಪ್ರಕೃತಿಯ ಜಯಕ್ಕೋಸ್ಕರ. ಇದನ್ನ ನೀವು ನಿಮ್ಮನೇಲಿ ಯಾವ ಕಷ್ಟ ಇದೆಯೋ ಅದಕ್ಕೆ ಬಳಕೆ ಮಾಡ್ಕೋಬಹುದು. ಹೇಳೋ ಫಲಶ್ರುತಿ ಸರ್ವಲೋಕ ವಶೀಕರಣ ಅಂದ್ರೆ ಹೋಗಿದ್ ಕಡೆನೆಲ್ಲ ನೀವ್ ಫೇವರ್ ಆಗೋ ತರ, ನಿಮಗ್ ಜಯ ಸಿಗೋ ತರ. ಪ್ರಕೃತಿ ಜಯ. ನಾವ್ ಏನೇ ಕೆಲಸ ಮಾಡಿದ್ರು ಪ್ರಕೃತಿಯ ಸಪೋರ್ಟ್ ಇರ್ಬೇಕು, ಎನ್ವೈರನ್ಮೆಂಟಲ್ ಸಪೋರ್ಟ್ ಇರ್ಬೇಕು, ಯೂನಿವರ್ಸಲ್ ಸಪೋರ್ಟ್ ಇರ್ಬೇಕು ನಮ್ಗೆ. ಇಲ್ಲಾಂದ್ರೆ ಕೆಲವೊಂದ್ಸಲ ನಿಮ್ ಹತ್ರ ಹಣ ಇದ್ರು ಕೂಡ ಏನಿದ್ರು ಕೂಡ ಜಯ ಸಿಗಲ್ಲ ನಮ್ಗೆ, ಕಷ್ಟನೇ ಬರ್ತಾ ಇರತ್ತೆ. ಈಗ 10 ಲಕ್ಷ ದುಡ್ಡಿದೆ, ನಾನು ಯಾವ್ದೋ ಒಂದ್ ಭೂಮಿ ತಗೋಬೇಕು, ಪ್ರಕೃತಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಆ ಭೂಮಿನೇ ಸಿಗಲ್ಲ ನಿಮ್ಗೆ, ದುಡ್ಡಿದ್ರು ಸಿಗಲ್ಲ ನಿಮ್ಗೆ, ಏನಾದ್ರೂ ಒಂದು ಅಡೆತಡೆ ಬರುತ್ತೆ. ಹಾಗಾಗಿ ಆ ಪ್ರಕೃತಿಯಿಂದ ಜಯ ಆಗಬೇಕು. ನಥಿಂಗ್ ಬಟ್ ವಾಸ್ತು ಅಂತ ಕರಿತೀವಿ ನಾವು. ಹಾಗೆ ಈ ಶ್ಲೋಕದ ಮಹಿಮೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ 3ನೇ ಶ್ಲೋಕದಲ್ಲಿ ಹೇಳ್ತಾರೆ ಏನು ಅಂದ್ರೆ, ಅವಿದ್ಯಾನಾಮಂತಸ್ತಿಮಿರಮಿಹಿರದ್ವೀಪ ನಗರೇ ಜಡಾನಾಂ ಚೈತನ್ಯಸ್ತಬಕ ಮಕರಂದ ಸ್ಮೃತಿಚರೇ ದರಿದ್ರಾಣಾಂ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೌ ನಿಮಗ್ನಾನಾಂ ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದೊಂದು ಅರ್ಥ ಮಾಡ್ಕೊಂಡು ಓದ್ತಾ ಇದ್ರೆ ನಮ್ಮ ಮೈ ನಮ್ಗೆ ಪುಳಕಿತ ಆಗುತ್ತೆ. ಹಾಗಾಗಿ ಅರ್ಥವನ್ನು ತಿಳ್ಕೊಂಡಿರ್ಬೇಕು ಅಂತ ಸೂಕ್ಷ್ಮವಾಗಿ ಹೇಳೋದು. ಅವಿದ್ಯಾನಾಮಂತ ತಾಯಿ ಜಗನ್ಮಾತೆ, ಈ ನಿನ್ನ ಪಾದ ಧೂಳು ಹರಿಹರ ಬ್ರಹ್ಮಾದಿಗಳಿಗೆ ಮಾತ್ರ ಸೀಮಿತನ? ಆ ತ್ರಿಮೂರ್ತಿಗಳು ಮಾತ್ರ ಅದನ್ನ ಉಪಯೋಗ ಮಾಡ್ಕೊಂಡು ಲೋಕ ಕಾರ್ಯವನ್ನ ಮಾಡ್ಬೇಕಾ? ನಮ್ಮಲ್ಲೂ ಅಜ್ಞಾನ ಇದೆ. ಹರಿಹರ ಬ್ರಹ್ಮಾದಿಗಳಂತ ದೇವತೆಗಳೇ ನೀನ್ ಸಹಾಯವನ್ನ ಕೋರ್ಬೇಕಾದ್ರೆ ನಾವಿನ್ಯಾವ್ ಮಾತ್ರ? ನಮ್ಮಂತ ಮೂರ್ಖರಿಲ್ಲ, ಹಾಗೂ ನಮ್ಮಂತ ಅಜ್ಞಾನಿಗಳಿಲ್ಲ. ಮನುಷ್ಯರೆಲ್ಲ ಬುದ್ಧಿವಂತರು ಅಂತ ಅನ್ಕೊಂಡಿದೀವಿ, ಅಜ್ಞಾನಿಗಳು. ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ಕೊಂಡಿದೀವಿ. ಆದ್ರೆ ನಿನ್ ಮುಂದೆ ಯಾರು ಇಲ್ಲ ಅನ್ನೋದಕ್ಕೆ ನೀನ್ ನಮ್ಗೆ ಅವಾಗ ಉತ್ತರವನ್ನ ಕೊಡ್ತಾ ಇರ್ತೀಯ. ಮಳೆನೇ ಇಲ್ಲ, ಬಟ್ ತುಂಬಾ ಜೋರಾಗಿ ಮಳೆ ಬಂತು, ಪ್ರಕೃತಿ ನಿಯಮ, ಇಡೀ ಊರ್ಗೂರೇ ನಾಶ ಆಯ್ತು, ಗುಡ್ಡ ಕುಸಿತು, ಏನೇನೋ ಆಯ್ತು. ಅದ್ರ ಅರ್ಥ ಅವ್ರನ್ನೆಲ್ಲ ಸಾವನ್ನ ಬಲಿ ಪಡಿಬೇಕು ಅನ್ನೋದಲ್ಲ, ಜಗನ್ಮಾತೆ ನಿಯಮ. ಅಲ್ಲಿದ್ದವರ ಕಂಬನಿ ನೋಡಿ ತಾಯಿ ಖುಷಿ ಪಡ್ಬೇಕು ಅಂತಲ್ಲ, ನಮಗೆಲ್ಲ ಎಚ್ಚರಿಸ್ತಾ ಇದ್ದಾರೆ. ಪ್ರಕೃತಿಯ ಮುಂದೆ, ದೇವರ ಮುಂದೆ ಮನುಷ್ಯರು ಯಾವತ್ತೂ ಕೂಡ ಜಯವನ್ನ ಸಾಧಿಸ್ಲಿಕ್ಕಾಗಲ್ಲ. ದೇವರಿಗೆ ಯಾವತ್ತೂ ನೀವು ಪಂದ್ಯವನ್ನ ಉಡ್ಬೇಡಿ. ನಮ್ಗೆಲ್ಲಾ ಗೊತ್ತು, ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಅಹಂಭಾವ ಬೇಡ ನಮ್ಮಲ್ಲಿ. ಎಷ್ಟಿದ್ದರೇನು, ಜಗನ್ಮಾತೆಯ ಕ್ಷಣ ಸಾಕು ಅದನ್ನ ನಾಶ ಮಾಡೋದು ಅಂತ ತಾಯಿ ತೋರ್ಸ್ಕೊಟ್ರು. 10 ಫ್ಲೋರ್ ಮನೆ, ಒಂದು 50 ಎಕರೆ ಎಸ್ಟೇಟು, ವರ್ಷ ಕೋಟ್ಯಾಂತರ ರೂಪಾಯಿ. ಆದ್ರೆ ಕ್ಷಣದಲ್ಲಿ ಅದೆಲ್ಲ ನೀರಲ್ಲಿ ಕೊಚ್ಚಿ ಹೋಯ್ತು. ತಾವು ಬರ್ಬೇಕಾದ್ರೆ ಬಂದು ನಮ್ಮ ಬಾಗಿಲು ನಿಂತ್ಕೊಂಡು, ಈ 10 ಫ್ಲೋರ್ ಮನೆ ಬೇಕಾ, ನಿಂಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಬೇಕಾ, ನಿನ್ ಜೀವ ಬೇಕಾ ಅಂತ ಕೇಳಿದ್ರೆ ನೀವೇನಂತ ಉತ್ತರವನ್ನ ಅಥವಾ ಏನಂತ ಕೇಳ್ತೀರಾ? ನಾಳೆಯಿಂದ ಏನು ಇರಲ್ಲ ನಿನ್ನ ಹತ್ರ, ಬಡವನಾಗಿ ಬದುಕ್ತೀಯ ನೀನ್. ಹಾಗಾದ್ರೆ ಜೀವ ಇತ್ತು ಅಂದ್ರೆ ನನ್ ಭಿಕ್ಷೆ ಬೇಡಾದ್ರೂ ತಿನ್ಬಹುದು, ಆದ್ರೆ ಇದೆಲ್ಲ ಇಟ್ಕೊಂಡು ನನ್ ಪ್ರಾಣ ಹೋಗುತ್ತೆ ಅನ್ನೋದಾದ್ರೆ ಯಾಕೆ ಬೇಕು? ಹಾಗಾದ್ರೆ ಇದನ್ನ ಸಂಪಾದನೆ ಮಾಡಕ್ಕೆ ನೀನು ಯಾವ ರೀತಿ ವಾಮ ಮಾರ್ಗವನ್ನ ಬಳಸ್ತೆ? ಎಷ್ಟೆಲ್ಲಾ ಕಷ್ಟಪಟ್ಟೆ, ಹಣಕ್ಕೋಸ್ಕರ ಎಷ್ಟೆಲ್ಲಾ ನೀನು ದುಡಿದೆ. ಆಗ ನಕ್ಕರಂತ ಜಗನ್ಮಾತೆ. ಎಲ್ಲರೂ ಮೂಢರು, ಅಮೂರ್ಖರು ನಾವು. ಮೂರ್ಖರಲ್ಲ, ಮೂರ್ಖರು ನಾವು. ಯಾವುದ್ರಿಂದ ಓಡ್ತಾ ಇದ್ದೀವಿ? ಯಾವ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡ್ಲಿಲ್ಲ. ಬದುಕ್ಲಿಕ್ಕೆ ಅವಶ್ಯಕತೆ ಇರೋಷ್ಟನ್ನ ನಾವು ಸಂಪಾದನೆ ಮಾಡೋದ್ ಬಿಟ್ಟು ಅತಿರೇಕದಿಂದ ಮಾಡಿ ಕಡೆಗೆ ಅದೇ ನಮಗೆ ಮುಳುಗ ಆಗ್ತಾ ಇದೆ. ಹಾಗಾಗಿ ಈ ಶ್ಲೋಕದಲ್ಲಿ ಅದ್ಭುತವಾಗಿ ಹೇಳ್ತಾ ಇರೋ ವಿಚಾರ ಏನ್ ಗೊತ್ತಾ? ಅಜ್ಞಾನ ಅಂತಕ್ಕಂತಹ ಕತ್ತಲೆ ಮಾನವರಲ್ಲಿ ತುಂಬಿಕೊಂಡಿದೆ. ಆ ಕತ್ತಲೆ, ಡಾರ್ಕ್ನೆಸ್ಸು, ಆ ತಮಸ್ಸು ತುಂಬ್ಕೊಂಬಿಟ್ಟಿದೆ ನಮ್ಮಲ್ಲಿ. ಆ ಕತ್ತಲೆ ನಾಶ ಮಾಡ್ಬೇಕು ಅಂದ್ರೆ, ಈಗ ರಾತ್ರಿ ಹೋಗ್ಬೇಕು, ಬೆಳಕಾಗಬೇಕು ಅಂದ್ರೆ ಸೂರ್ಯ ಬೇಕು. ಆ ಸೂರ್ಯ ಹುಟ್ಟಿದಾಗ ಏನಾಗುತ್ತೆ? ಜಗತ್ತಿಗೆ ಬೆಳಕಾಗತ್ತೆ, ಕತ್ತಲೆ ನಾಶ ಆಗತ್ತೆ. ಹಾಗೆ ಮಾನವರಲ್ಲಿ ಬೆಳಕು ಬರ್ಬೇಕು ಅಂದ್ರೆ
ಸೂರ್ಯ ಬೇಕು. ಅದು ಯಾವ ಸೂರ್ಯ ಅಂದ್ರೆ ಜ್ಞಾನ ಸೂರ್ಯ ಬೇಕು. ಆ ಮೂರ್ಖರು ಇದೀವಲ್ಲ ನಾವೆಲ್ಲ, ಬುದ್ಧಿ, ಆ ಬುದ್ಧಿ ಪ್ರಚೋದನೆ ಮಾಡ್ಬೇಕು ಅಂದ್ರೆ ಮಕರಂದ ಬೇಕು. ಜೇನುಹುಳ ಬಂದ್ಬಿಟ್ಟು ನಮಗ್ ಕಚ್ಚಿದಾಗ ನಾವ್ ಯಾವ ತರ ರಿಯಾಕ್ಟ್ ಮಾಡ್ತೀವಿ, ಇಡೀ ಬಾಡಿ ವೈಬ್ರೇಟ್ ಆಗತ್ತೆ. ಆ ಚೈತನ್ಯ ಅಂತಕ್ಕಂಥ ಜೇನುಹುಳ ಬಂದು ನಮ್ ಕಚ್ಚಿ ನಮ್ಮ ಬುದ್ಧಿ ತುಂಬ್ಕೊಂಡಿರ್ತಕ್ಕಂಥ ಮೋಸ, ಅಸೂಯೆ, ಇನ್ನೊಬ್ರಿಗ್ನ ಮನ್ಸನ್ನ ನೋಯಿಸ್ಬೇಕು ಅಂತಕ್ಕಂಥದ್ದೆಲ್ಲ ಹೋದ್ರೆ, ಆ ಕೆಟ್ಟತನ ಹೋದ್ರೆ ನಾವು ಸ್ವಲ್ಪ ಮಟ್ಟಿಗಾದ್ರೂ ಸುಧಾರಿಸ್ತೀವಿ. ಆ ಬಡವರಿಗೆ ಚಿಂತಾಮಣಿಯನ್ನ ಅಥವಾ ಇಷ್ಟಾರ್ಥವನ್ನ ಪೂರೈಸ್ತಕ್ಕಂಥ ಮಹಾ ಮಹಿಮೆ ನೀನು. ಅಮ್ಮ, ಏನು ಇಲ್ಲ ಅಂದವ್ರನ್ನ ನೀನ್ ಸಿರಿವಂತರನ್ನಾಗಿ ಮಾಡಿದ್ಯಾ, ಎಲ್ಲಾ ಬಂದ್ಮೇಲೆ ನೀನ್ ಮರ್ತವ್ರನ್ನ ನೀನು ತಿರುಕರನ್ನಾಗಿ ಮಾಡಿದ್ಯಾ. ಆ ಶಕ್ತಿ ನೀನಲ್ಲಿದೆ. ಸಂಸಾರದ ಸಾಗರದಲ್ಲಿ ಮುಳುಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಅಂತವ್ರನ್ನ ಉದ್ಧಾರ ಮಾಡ್ಬೇಕು ಅಂತ ಆದಿ ವರಾಹನ ರೂಪದಲ್ಲಿ ಬಂದು ಕೋರೆ ದಾಡೆಯಿಂದ ಅವ್ರನ್ನ ಮೇಲೆ ಕೆತ್ತತ್ಯ. ವರಾಹ ರೂಪದಲ್ಲಿ ಬಂದು ವಿಷ್ಣು ಭೂಮಿನ ರಕ್ಷಣೆ ಮಾಡಿದ ಹಾಗೆ ಸಂಸಾರ ಬಂಧನದಲ್ಲಿ 60 ವರ್ಷ ಆಯ್ತು, 70 ವರ್ಷ ಆಯ್ತು, ಇನ್ನೂ ಸಂಸಾರ ಬಂಧನದಿಂದ ಮುಕ್ತಿ ಹೊಂದಿಲ್ಲ. ಈಗ್ಲೂ ಕೂಡ ಮನೆ, ಮಕ್ಕಳು, ಮೊಮ್ಮಕ್ಕಳು, ಗಂಡ ಅಂತಕ್ಕಂಥ ಸುಳಿಯಲ್ಲಿ ಸಿಕ್ಕಾಕೊಂಡಿದೀನಿ. ಏಜ್ ರಿಟೈರ್ಮೆಂಟು ಕೆಲವೊಬ್ರಿಗೆ ಸಿಗದೇ ಇಲ್ಲ. ಎಷ್ಟು ವರ್ಷ ಆದ್ರೂ ಕೂಡ ಅವ್ರು ಹಾಗೇ ಇರ್ತಾರೆ. ಅಂತವ್ರಿಗೂ ಆ ಜಗನ್ಮಾತೆ ಸ್ಮರಿಸಕ್ ಒಂದು ಸುವರ್ಣ ಅವಕಾಶ. ಅಂತವ್ರನ್ನ ಮೇಲಕ್ ತರ್ತಿಯಲ್ಲಮ್ಮ, ತರೋದು ನೀನೇ. ಆ ಮೇಲಕ್ ತರಕ್ಕಿನ ಮುಂಚೆ ನನ್ನ ಅಜ್ಞಾನವನ್ನ ನಾಶ ಮಾಡಿ ನಿನ್ನ ಪಾದಧೂಳಿಂದ ನನ್ನನ್ನು ಸ್ಪರ್ಶಿಸಿ ನನಗೆ ಜ್ಞಾನವಂತನಾಗಿ ಜ್ಞಾನವಂತಳಾಗಿ ಮಾಡು ಅಂತ ಬೇಡ್ತಕ್ಕಂಥ ವಿಶೇಷವಾದಂತ ಶ್ಲೋಕ. ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ಪಟ್ಟಣಕ್ಕೆ ಬೆಳಕು ಬೇಗ ಆಗತ್ತೆ ಸೂರ್ಯೋದಯ ಆಗ್ಬೇಕಾದ್ರೆ. ಅದೇ ತರ ನಾನು ಜಡ ಪ್ರಾಣಿ ಇದ್ದಂಗೆ ಮಲ್ಕೊಂಡಿದ್ ಜಾಗ ಬಿಟ್ಟು, ಅಥವಾ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ, ಅಂತವ್ರಿಗೆ ನೀನು ಮಕರಂದದ ಪ್ರವಾಹದ ತರ ನನ್ನನ್ನ ಮೇಲ್ಕೆತ್ತು. ಅಂತ ಓದಿರೋಲ್ಲ ನಾನು, ಅಂತ ಜ್ಞಾನವಂತ ಅಲ್ಲ ನಾನು. ನಮ್ಮ ನೋವು, ನಾವು ಮುಚ್ಚಿಟ್ಟ ಸತ್ಯ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿನಗೆಲ್ಲಾ ಗೊತ್ತು. ಗೊತ್ತಿಲ್ಲ ಅಂದ್ರೂ ಇನ್ನೊಂದ್ಸಲ ನಾನು ನಿನ್ನ ಹತ್ರ ಅರಿವು ಮಾಡ್ಕೊಂತೀನಿ, ನನ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀನ್ ಕೇಳಿಸ್ಕೊಂಡ್ ಯಾವತ್ತು ನಿನಗೆ ನನ್ನ ಮೇಲೆ ಕೃಪೆ ಉಂಟಾಗತ್ತೆ, ಮಮಕಾರ ಉಂಟಾಗತ್ತೆ, ಪ್ರೀತಿ ಉಂಟಾಗತ್ತೆ, ಅವತ್ತಾದ್ರೂ ನನ್ನ ಕಷ್ಟವನ್ನ ನೀನು ಬಗೆಹರಿಸು. ಮಿಹಿರ ದ್ವೀಪ ನಗರಿ. ಮಿಹಿರ ಅಂದ್ರೆ ಸೂರ್ಯ. ಆ ಸೂರ್ಯನ ಬೆಳಕು, ಜ್ಞಾನ ಅಂತಕ್ಕಂಥ ಸೂರ್ಯನ ಬೆಳಕು ನಮ್ಗೆ ಬೇಕು ತಾಯಿ ಜಗನ್ಮಾತೆ. ನಿನ್ನ ಪಾದ ಧೂಳಿಯ ಧ್ಯಾನ ಮಾಡ್ಕೊಂಡ್ರೆ ಕಲ್ಪ ವೃಕ್ಷದ ತರ ಅಂತ ಹೇಳ್ತಾರೆ. ಯಾವ ತರ ಬೇಡಿದ್ನೆಲ್ಲ ಕೊಡುತ್ತೋ ಆ ತರ ಒಂದು ಸಲ ನಿನ್ನ ಪಾದ ಧೂಳಿನ ಸ್ಪರ್ಶ ಆದ್ರೆ ಬೇಡಿದೆಲ್ಲವೂ ಸಿಗುತ್ತೆ ನಮ್ಗೆ ಅಂತ ಹೇಳ್ತಾರೆ. ಹಾಗಾಗಿ ನಿನ್ನ ಪಾದ ಕಮಲವನ್ನ ನಾನು ಸದಾಕಾಲ ಹರಿಸ್ತೀನಿ, ನನ್ನನ್ನ ಕೈ ಬಿಡ್ಬೇಡ ತಾಯಿ ಅಂತ ವಿನಮ್ರವಾಗಿ ತಾಯಿನ ಬೇಡ್ಕೊಂಡು ಅನುಗ್ರಹ ಮಾಡು ಅಂತ ಕೇಳ್ಕೊಡ್ತಕ್ಕಂಥ ಶ್ಲೋಕ ಇದು. ವಿಶೇಷವಾಗಿ 2ನೇ ಶ್ಲೋಕದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೇಳ್ಕೊಂಡ್ರು. ನಾವ್ ಯಾವಾಗ ಕೇಳ್ಕೊಳೋದು ಅಂದ್ರೆ 3ನೇ ಶ್ಲೋಕದಲ್ಲಿ ಕೇಳ್ತಾ ಇದ್ದೀವಿ. ಅವ್ರಿಗೆ ಮಾತ್ರ ಪ್ರಸಾದವನ್ನ ಕೊಡ್ಬೇಡ, ನಿನ್ನ ಪಾದ ಧೂಳಿನ ಪ್ರಸಾದ ನಮ್ಮೇಲೂ ಸ್ವಲ್ಪ ಪ್ರಸಾದವನ್ನ ಕೊಡು ಅಂತ. ಮಲ್ಲಿಗೆ ಅಥವಾ ಯಾವುದೇ ಬಿಳಿ ಹೂವಿಂದ ಈ 3ನೇ ಶ್ಲೋಕ ಹೇಳ್ಕೊಂಡು ತಾಯಿನ ಅರ್ಚನೆ ಮಾಡಬಹುದು. ಲಲಿತಾ ತ್ರಿಶತಿ ಅರ್ಚನೆ ಕೂಡ ಮಾಡಬಹುದು. ಅನ್ನ ಅಥವಾ ಉದ್ದಿನ ವಡೆ, ಇಲ್ಲಾಂದ್ರೆ ಏನೂ ಇಲ್ಲ ಅಂದ್ರೆ ಜೇನುತುಪ್ಪ, ಯಾಕಂದ್ರೆ ಮಕರಂದ ಅಂತ ಬಂತು, ಜೇನುತುಪ್ಪವನ್ನ ನೈವೇದ್ಯವಾಗಿ ಮಾಡಬಹುದು. ಏನೂ ಇಲ್ಲ ಅಂದ್ರೆ ತಾಂಬೂಲವನ್ನಾದ್ರೂ ಕೂಡ ತಾಯಿಗೆ ಸಲ್ಲಿಸಬಹುದು. ಎಲೆ ಅಡಿಕೆ ಹಾಗೂ ತೆಂಗಿನಕಾಯಿಯನ್ನ ತಾಯಿಗೆ ಇಲ್ಲಿ ಅರ್ಪಿಸ್ಬೋದು. ಇದನ್ನ ಈ 3ನೇ ಶ್ಲೋಕವನ್ನ ಪಾರಾಯಣ ಮಾಡೋದ್ರಿಂದ ಏನ್ ನಮಗೆ ಪ್ರಾಪ್ತಿ ಆಗತ್ತೆ ಅಂದ್ರೆ ವಿದ್ಯೆ ಮತ್ತು ಐಶ್ವರ್ಯ ಪ್ರಾಪ್ತಿ ಆಗತ್ತೆ. ವಿದ್ಯೆ ಅಥವಾ ಐಶ್ವರ್ಯ ಪ್ರಾಪ್ತಿ ಆಗತ್ತೆ. ಯಾಕಂದ್ರೆ ಅಜ್ಞಾನದ ಸೂರ್ಯವನ್ನ ಕಳೆದು ನಮ್ಗೆಲ್ಲ ಬುದ್ಧಿ ನೀಡು ಅಂತ ಕೇಳ್ಕೊಳ್ತಾ ಇರ್ತಕ್ಕಂಥ ಶ್ಲೋಕ. ಹಾಗಾಗಿ ಈ ಶ್ಲೋಕವನ್ನ ನಾವು ನಿಷ್ಠೆಯಿಂದ ಪಾರಾಯಣ ಮಾಡೋದ್ರಿಂದ ಐಶ್ವರ್ಯ ಹಾಗೂ ವಿದ್ಯೆ ಪ್ರಾಪ್ತಿ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಏನಂತ ಸ್ತುತಿಸ್ತಾ ಇದ್ದಾರೆ?
ವದನ್ಯಃ ಪಾಣಿಭ್ಯಾಂ ಅಭಯ ವರದೋ ದೈವತಗಣಃ ತ್ವಮೇಕ ನೈವಾಸಿ ಪ್ರಕಟಿತ ವರಾಭೀತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾ ಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣವು ಅಂತ ಹೇಳ್ತಾ ಇದ್ದಾರೆ. ವದನ್ಯಃ ಪಾಣಿಭ್ಯಾಂ ಅಂದ್ರೆ ಅಭಯ ವರದೋ. ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ದೇವಿಯ ಪಾದಾರವಿಂದಗಳ ಮಹಿಮೆ ಬಗ್ಗೆ ತಿಳಿಸ್ಕೊಡ್ತಾರೆ ಈ ಶ್ಲೋಕದಲ್ಲಿ. ಪಾದಾರವಿಂದಗಳ ಮಹಿಮೆ ಏನು, ಅದು ಮಹಿಮೆ ಅಂತ. ಜಗದ್ರಕ್ಷಕಳೇ, ಜಗನ್ಮಾತೆ, ಸಕಲ ಲೋಕಗಳ ಪಾಲಕಳಾಗಿದ್ಯಾ ನೀನು. ಎಲ್ಲ ಒಂದು ಸಣ್ಣ ಜೀವಿಯಿಂದ ಹಿಡಿದು ದೈತ್ಯ ರಾಕ್ಷಸರಿಗೂ ನೀನು ಜಗನ್ಮಾತೆ. ಎಲ್ರು ಅಮ್ಮ ಅಂತಾನೆ ಕರೀತಾರೆ ನಿನ್ನನ್ನ. ನಿನ್ ಸಾಕಷ್ಟು ನಾಮ ಇರ್ಬೋದು, ಆದ್ರೆ ಮೊದಲು ಅಮ್ಮ ಅಂತ ಕರೆದು ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಮಾತೆ ಅಂತ ಕರೀತಾರೆ ನಿನ್ನನ್ನ. ಆದ್ರೆ ನನಗ್ ಕೆಲವೊಂದ್ಸಲ ಅನುಮಾನ ಬರುತ್ತೆ. ಏನು ಅನುಮಾನ? ನಿಮಗೆ ಅಥವಾ ಫಸ್ಟ್ ಬೇರೆ ದೇವತೆಗಳ ಬಗ್ಗೆ ಹೇಳ್ಬಿಡ್ತೀನಿ. ತಮ್ಮ ತಮ್ಮ ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆ ಧರಿಸಿದ್ದಾರೆ ಎಲ್ಲ ದೇವರು. ಯಾವುದೇ ದೇವರಾದ ಶಿವಲಿಂಗ ರೂಪಿ, ವಿಷ್ಣು ಅಥವಾ ಎಲ್ಲ ದೇವತೆಗಳು ಅಭಯ ಮತ್ತು ವರದ ಹಸ್ತವನ್ನ ಹೊಂದಿದ್ದಾರೆ. ಎಲ್ರೂ ಕೂಡ ಎಲ್ರಿಗೂ ಆಶೀರ್ವಾದವನ್ನ ಮಾಡ್ತಾರೆ, ಸಲಹುತ್ತಾರೆ, ಕಾಪಾಡ್ತಾರೆ. ಆದ್ರೆ ನನಗೆ ಬರ್ತಕ್ಕಂತ ಪ್ರಶ್ನೆ ಏನು ಅಂದ್ರೆ, ನೀನು ನಿನ್ನ ಅಭಯ ವರದ ಹಸ್ತಕ್ಕಿಂತ ನಿನ್ನ ಕಣ್ಣೋಟದಲ್ಲೇ ಪ್ರತಿಯೊಬ್ಬರನ್ನ ನೀನು ರಕ್ಷಣೆ ಮಾಡ್ತೀಯಲ್ಲ, ಪ್ರತಿಯೊಬ್ಬರಿಗೂ ಆಶೀರ್ವಾದ ಕೊಡ್ತೀಯಲ್ಲ. ಜೊತೆಗೆ ನೀನ್ ಅಂತ ಅಭಿನಯವನ್ನ ಮಾಡೋದಿಲ್ಲ. ಅಭಯ ವರದವನ್ನ ಇಟ್ಕೊಂಡು ನೀನು ಎಲ್ಲಾ ಭಕ್ತರನ್ನ ಕಾಪಾಡ್ಬೇಕು ಅಂತ ನೀನ್ ಅನ್ಕೊಳಲ್ಲ. ಯಾಕೆ ಅಂತ ನನ್ಗನ್ಸುತ್ತೆ ಅಂದ್ರೆ, ನಿನ್ನ ಎರಡು ಕಾಲುಗಳೇ ಅಂತ ಭಯದ ದೆಸೆಯಿಂದ, ಅಂದ್ರೆ ಅಭಯವನ್ನ ಕೊಡ್ತಕ್ಕಂಥ ದೆಸೆಯಿಂದ, ಎಲ್ಲರನ್ನ ಕಾಪಾಡೋ ದೆಸೆಯಿಂದ ಇರ್ಬೇಕಾದ್ರೆ, ನಿನ್ನ ಕಾಲುಗಳೇ ಅಭಯ ಹಸ್ತ ವರದ ಹಸ್ತ ಆಗಿರ್ಬೇಕಾದ್ರೆ ನೀನು ಯಾಕೆ ಕೈಯಿಂದ ಅಭಯ ವರದ ಹಸ್ತಗಳನ್ನ ಇಟ್ಕೋಬೇಕು? ಅದಕ್ಕೆ ನೀನು ಏಕಮಾತ್ರ ಶರಣ್ಯಳಾಗಿದ್ದೀಯಾ. ಇಡೀ ಜಗತ್ತಿನಲ್ಲಿ ಯಾವ್ದಾದ್ರೂ ಅಥವಾ ಯಾವುದೇ ಪ್ರಾಣಿ ಪೂಜೆ ಮಾಡ್ತಕ್ಕಂತ ದೇವಿ ಅಂದ್ರೆ ಅಥವಾ ದೇವತೆ ಅಂದ್ರೆ ಅದು ನೀನು. ಅಮ್ಮ ಅಂದೆ ಮುಂದಕ್ಕೆ ಹೋಗಲ್ಲ. ಅವರನ್ನ ಕಷ್ಟದಲ್ಲಿ ಕಾಪಾಡಕ್ಕೋಸ್ಕರನೇ ನಿನ್ ಪಾದ ಇದೆ. ನಿನ್ ಪಾದ ಸಮರ್ಥ ಆಗತ್ತೆ. ಅದಕ್ಕೆ ದೀರ್ಘದಂಡೆ ನಮಸ್ಕಾರ ಮಾಡ್ತೀವಿ ದೇವಸ್ಥಾನಕ್ಕೆ ಹೋದಾಗ. ಕೆಳಗಡೆ ತಲೆ ಬಾಗಿ ನೆಲಕ್ಕೆ ನಮ್ಮ ತಲೆಯನ್ನ ಇಡ್ತೀವಿ, ಮಂಡಿ ಊರ್ತೀವಿ ಕೆಳಗಡೆ. ಅದು ಗುಡ್ಸಿದಾರ, ವರ್ಸಿದಾರ, ಧೂಳಿದ್ಯಾ ಅದು ಬೇಡ ನಮಗೆ. ದೇವಸ್ಥಾನಕ್ಕೆ ಹೋದಾಗ ನಾವು ತಲೆಯನ್ನ ಬಾಗಬೇಕು, ನಮ್ಮ ತಲೆ ಭೂಸ್ಪರ್ಶ ಆಗ್ಬೇಕು, ದೇವರಿಗೆ ನಮಸ್ಕಾರ ಹಾಕ್ಬೇಕು. ಯಾಕೆ ಅಂದ್ರೆ ನೀವು ನಿಂತು ಎರಡೂ ಕೈಗಳನ್ನ ಜೋಡಿಸಿದ ನಮಸ್ಕಾರ ದೇವ್ರಿಗೆ ತಲುಪ್ತಾ ಇರ್ಬೋದು. ನಿಮ್ಮ ಮಂಡಿ ಯೂರಿ ತಲೆಬಾಗಿ ನಮಸ್ಕಾರ ಮಾಡಿದ್ದು ದೇವರಿಗೆ ಅರಿವಾಗತ್ತೆ. ನಮಸ್ಕಾರಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಯಾವತ್ತು ನೀವು ತಲೆನ ಕೆಳಗಡೆ ಮಾಡಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹಣೆ ನೆಲವನ್ನ ಸ್ಪರ್ಶ ಮಾಡಿರ್ತದೋ ಆಗ ನಿಮ್ಮ ತಲೆಯ ಮೇಲೆ ದೇವತಾ ಕೃಪಾ ಕಟಾಕ್ಷ ಆಯ್ತು, ದೇವರ ಆಶೀರ್ವಾದ ಆಯ್ತು ಅಂತ ಅರ್ಥ. 3 ಸಲ ಸುತ್ತಬಿಟ್ಟು ಯಾನಿ ಕಾನಿಚ ಪಾಪಾನಿ ಜನ್ಮಾಂತೃತಾನಿಚ ಅಂತ ಅನ್ಕೊಂಡು, ಅಥವಾ ಅನ್ಯತಾ ಶರಣಂ ನಾಸ್ತಿ ಅಂತ ಯಾವುದೋ ಒಂದು ಶ್ಲೋಕ ಹೇಳ್ಕೊಂಡ್ರು, ಏನೂ ಬರ್ಲಿಲ್ಲ ಅಂದ್ರು, ಪರಮಾತ್ಮ ಸ್ವಾಮಿ ಜಗನ್ಮಾತೆ ದೇವಿ ಕಾಪಾಡು ಅಂತ ಅನ್ಕೊಂಡಾದ್ರೂನು ಪ್ರದಕ್ಷಿಣೆ ಹಾಕಿ ನೀವೇನಾದ್ರೂ ತಲೆಬಾಗಿ ನಮಸ್ಕಾರ ಮಾಡಿದ್ದೆ ಆದ್ರೆ ಅದರ ಅರ್ಥ ಏನು? ಆ ಪರಮಾತ್ಮ ಗುಡಿಲ್ ಕೂತಿರ್ತಕ್ಕಂಥ ದೇವರು ತನ್ನ ಕೈಯಿಂದ, ಇಲ್ಲ ಬೇಡ ಬೇಡ, ಪಾದದಿಂದ ನನ್ನ ತಲೆ ಮೇಲೆ ಕಾಲಿಡ್ಲಿ, ನನ್ಗೆ ಆಶೀರ್ವಾದವನ್ನ ಮಾಡ್ಲಿ, ಅವರ ಧೂಳು ನಮಗೆ ಪ್ರೋಕ್ಷಣೆ ಆಗ್ಲಿ ಅಂತಕ್ಕಂತ ಭಾವದಿಂದ.
ಅದಕ್ಕೆ ಜಗನ್ಮಾತೆಗೆ ಹೇಳ್ತಾರೆ, ನೀನ್ ವರದ ಅಭಯ ಹಸ್ತ ತೋರಿಸ್ತಾ ಇದ್ರು ಕೂಡ ನಿನ್ನ ಪಾದ ಆ ವರದ ಅಭಯ ಹಸ್ತಕ್ಕಿಂತ ಹೆಚ್ಚು. ಅಮ್ಮನವರ ಪಾದದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ? ನಮ್ಮ ಭಕ್ತರು ಎಷ್ಟೇ ಕಷ್ಟದಲ್ಲಿದ್ರು ಕಾಪಾಡಕ್ಕೋಸ್ಕರ ನಿನ್ನ ಪಾದ ಸಮರ್ಥವಾಗಿರುತ್ತೆ. ಅಂತ ಪಾದವೇ ನಮಗೆ ರಕ್ಷಾ ಕವಚವಾಗ್ಲಿ, ದೊಡ್ಡ ರಕ್ಷಣೆ ಆಗ್ಲಿ ನಮಗೆ. ಲೋಕದಲ್ಲಿ ಅದೆಂತ ಶಕ್ತಿ ನಮ್ಮನ್ನ ಎದುರಾದ್ರೂ ಕೂಡ ನಿನ್ನ ಪಾದದ ರಕ್ಷಣೆ ಇದು ಬಿಟ್ರೆ ಯಾರೇನು ಮಾಡಕ್ಕಾಗಲ್ಲ. ಭಕ್ತರ ಇಷ್ಟ ಸಿದ್ಧಿಗೆ ನಿನ್ನ ಪಾದ ದರ್ಶನ ಸಾಕು. ದೇವಸ್ಥಾನಕ್ಕೆ ಹೋದಾಗ ಏನೇನೋ ಅಯ್ಯೋ ತುಂಬಾ ರಶ್ ಇತ್ತು, ನೋಡಕ್ ಆಗ್ಲಿಲ್ಲ, ಕಣ್ ತುಂಬ್ಕೊಳಕ್ ಆಗ್ಲಿಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ದೇವ್ರ ಮುಂದೆ ಕೂತ್ಕೊಂಡು ಎಷ್ಟೇ ನೋಡಿದ ತಕ್ಷಣ ಮನಸ್ಸಿಗೆ ಸಮಾಧಾನ ಅಥವಾ ಇನ್ನೊಂದೇನೋ ಆಯ್ತು ಅನ್ನೋದಕ್ಕಿನ್ನ ಒಂದೇ ಒಂದು ಸೆಕೆಂಡ್ ದೇವ್ರನ್ನ ನೋಡಿ ಏನೂ ನೋಡಕ್ ಆಗ್ಲಿಲ್ಲ ಅಂದ್ರೆ ಪಾದವನ್ನಾದ್ರೂ ನೀವು ನೋಡಿರಿ, ನಿಮ್ ಜನ್ಮ ಸಾರ್ಥಕವಾಯ್ತು ಅಂತ. ಅಮ್ಮನವರ ಪಾದ ದರ್ಶನ ಮಾಡಿದ್ರೆ ಇಡೀ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ದೇವತೆಗಳನ್ನ ದರ್ಶನ ಮಾಡ್ದಂಗೆ, ಆಕೆಯ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಸಿದ್ಧಿ ಆದಾಗೆ. ಆ ಪಾದದ ಮಹಿಮೆಯನ್ನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ದೇವತೆಗಳ ವಿಗ್ರಹವನ್ನ ಕಂಡಿದ ತಕ್ಷಣ ನಾವೇನ್ ಮಾಡ್ತೀವಿ? ಕೈ ಮುಗಿತೀವಿ, ಅಭಯ ಹಸ್ತವನ್ನ ನೋಡ್ತೀವಿ. ಬಲಗೈನ ಮೇಲ್ಮುಖವನ್ನ ಮಾಡಿರ್ತಾರೆ ಎಲ್ಲ ದೇವತೆಗಳು, ಎಡಗೈನ ಕೆಳಮುಖವಾಗಿ ಮಾಡಿರ್ತಾರೆ. ವರದ ಹಸ್ತ, ಅಭಯ ಹಸ್ತದ ಅರ್ಥ ಗೊತ್ತಾ ನಿಮ್ಗೆ? ದೇವತೆಗಳ ಬಲಗೈಯ ಅಭಯ ಹಸ್ತ ಭಯದಿಂದ ಕಷ್ಟಗಳಿಂದ ಕಾಪಾಡೋ ಹಸ್ತ ಅಭಯ ಹಸ್ತ. ಭಕ್ತರು ಅಪೇಕ್ಷಿಸಿದ ವರಗಳನ್ನ ನೀಡುವುದೇ ವರದ ಹಸ್ತ. ನಮ್ಮ ವರ ಕೊಡಕ್ಕೆ ವರದ ಹಸ್ತ, ನಮ್ಮ ಭಯವನ್ನ ಕಷ್ಟವನ್ನ ನಾಶ ಮಾಡಕ್ಕೆ ಅಭಯ ಹಸ್ತ ಇರೋದು. ಅದಕ್ಕೆ ಎಲ್ಲಾ ದೇವತೆಗಳು ಅದನ್ನ ಪ್ರದರ್ಶನವನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ವಿಗ್ರಹದಲ್ಲಿ ಆ ರೀತಿ ನಮಗೆ ಕಾಣಿಸ್ತಾ ಇರ್ತದೆ. ಭಯಾಪಹ ಸಂಹಾರ ಅಂತ ಲಲಿತಾ ಸಹಸ್ರನಾಮದ ಪ್ರಕಾರ ಭಯನಾಶಿನಿ ಆಗಿರ್ತಕ್ಕಂಥ ದೇವಿ ನಮ್ಮ ವಾಂಛಿತಾರ್ಥವನ್ನ ನೆರವೇರಿಸ್ತಾಳೆ. ಕಂಚಿ ಕಾಮಾಕ್ಷಿ ನೋಡಿದ್ದೀರ ಎಲ್ರು? ಕಂಚಿ ಕಾಮಾಕ್ಷಿ ದೇವಿನ ನೋಡಿದ್ದೆ ಆದ್ರೆ ಎಲ್ಲ ನೆನ್ಪು ಮಾಡ್ಕೊಳ್ಳಿ. ತಾಯಿಗೆ ಅಭಯವರದ ಮುದ್ರೆಗಳಿಲ್ಲ. ಕಾಮಾಕ್ಷಿ ತಾಯಿಗೆ ಅಭಯವರದ ಮುದ್ರೆಗಳಿಲ್ಲ. ಈ ಶ್ಲೋಕದಲ್ಲಿ ಬಂತು, ನೀನ್ ಅದನ್ನ ಪ್ರದರ್ಶನ ಮಾಡ್ತಾ ಇಲ್ಲ ಅಂತ. ಅದಕ್ಕೊಂದು ಉತ್ತಮ ಉದಾಹರಣೆ ಕಂಚಿ ಕಾಮಾಕ್ಷಿ ತಾಯಿ. ಭಕ್ತರು ದೇವಿ ಪಾದಕ್ ಮಾತ್ರ ವಂದಿಸ್ತಾರೆ. ಅಲ್ಲಿ ದೇವಿ ಕೃಪಾ ಕಟಾಕ್ಷಕ್ಕೆ ಆತುರಿತಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂತಾರೆ. ಅಭಯ ವರದ ಹಸ್ತಗಳು ಬೇಕಿಲ್ಲ, ಅಮ್ಮನವ್ರ ಪಾದ ಸಾಕು. ಎರಡೂ ಕೈಗಳಿಂದ ವರಪ್ರದಾನವನ್ನ ಮಾಡಿದ್ರೆ ಎಲ್ಲಾ ದೇವರು ಕೂಡ ತಾಯಿ ತನ್ನ ಪಾದದಿಂದನೇ ನಮ್ಗೆ ಆಶೀರ್ವಾದವನ್ನ ಮಾಡ್ತಾಳೆ. ದೇವಿ ಹಸ್ತಗಳಲ್ಲಿ ಪಾಶ ಇದೆ, ಅಂಕುಶ ಇದೆ, ಇಕ್ಷು ಇದೆ, ಬಾಣಗಳಿವೆ. ವರದ ಹಸ್ತಕ್ಕಿಂತ ಅದಕ್ಕೆ ನಾವು ಮಹತ್ವವನ್ನ ಕೊಟ್ಟಿದ್ದೀವಿ. ತಾಯಿ ನಮ್ಮೇಲೆ ಅನುಗ್ರಹ ಮಾಡಿದ್ರೆ ಸಾಕು, ಇನ್ನೇನು ಬೇಡ ನಮ್ಗೆ, ಅಷ್ಟೇ ಸಾಕು. ಈ ಶ್ಲೋಕವನ್ನ ಹೇಳಿಕೊಂಡು ಕುಂಕುಮಾರ್ಚನೆ ಜೊತೆಗೆ ಕೆಂಪು ಹೂಗಳಿಂದ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಅಕ್ಕಿ ಹೆಸರು ಬೇಳೆಯಿಂದ ಸೇರಿಸಿ ಮಾಡಿರ್ತಕ್ಕಂಥ ಪೊಂಗಲ್ ಅಥವಾ ಚಿತ್ರಾನ್ನ ನೈವೇದ್ಯವನ್ನಾಗಿ ಕೂಡ ಮಾಡ್ತಾರೆ. ಈ ಶ್ಲೋಕವನ್ನ ಪಠಣೆ ಮಾಡೋದ್ರಿಂದ, ಈ 4ನೇ ಶ್ಲೋಕವನ್ನ ಪಠಣೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ನಮಗೆ ಅಂದ್ರೆ ದಾರಿದ್ರ್ಯ ನಿವೃತ್ತಿ ಮತ್ತು ರೋಗ ನಿವಾರಣೆ ಸಿಗುತ್ತೆ. ರೋಗ ನಿವಾರಣೆ ಆಗ್ತದೆ ನಮ್ಮಲ್ಲಿ. ದರಿದ್ರ ಇರುತ್ತೆ, ಅಥವಾ ಏನೋ ಒಂದ್ ರೀತಿಯಾದಂತಹ ಏನಾದ್ರೂ ಇರ್ಬೋದು. ಅನ್ನಕ್ಕೆ ದಾರಿದ್ರ ಅಂತಲ್ಲ, ವಕ್ಷ ದಾರಿದ್ರ ಇರುತ್ತೆ ಕೆಲವೊಬ್ಬರಿಗೆ, ಅಥವಾ ಇನ್ನೊಂದೇನೋ ರೀತಿಯ ಕಷ್ಟ ಇರ್ತದೆ. ಆ ಎಲ್ಲ ಕಷ್ಟದಿಂದ ಏನಾಗ್ತದೆ, ನಮ್ಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಜಗನ್ಮಾತೆಯ ಪವಾಡವನ್ನ, ಆಕೆಯ ಬಗ್ಗೆ ತಿಳ್ಕೊಂತ ಹೋದ್ರೆ ಯುಗ ಯುಗಗಳೆಲ್ಲ, ವರ್ಷಗಳೆಲ್ಲ ನಮಗೆ ನಮ್ಮ ಈ 100 ಜನ್ಮ ಸಾಲೋದಿಲ್ಲ.